ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ವೆಲ್ಕಮ್ ಟು ಡ್ರೈವ್ ಇನ್ ಕಿಚನ್. ಡ್ರೈವ್ ಇನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಹಾಗೆಯೇ ಮೊದಲೇದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಡ್ರೈವ್ ಇನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಧನ್ಯವಾದ. ಬನ್ನಿ ವೀಕ್ಷಕರೇ, ಹಾಗಿದ್ರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ. ಖಂಡಿತವಾಗ್ಲೂ ನಿಮಗೇನಾದರೂ ಬಿಡುವಿನ ಸಮಯದಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕು, ಸ್ವಲ್ಪ ಖಾರವಾಗಿ ಹುಳಿಯಾಗಿ ಟೇಸ್ಟಿಯಾಗಿರಬೇಕಂದ್ರೆ ವೀಕ್ಷಕರೇ ಖಂಡಿತ ಈ ಥರ ರೆಸಿಪಿನ ಮಾಡಿಕೊಂಡು ನೀವು ಮತ್ತು ನಿಮ್ಮ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಈ ಥರ ಮಾಡಿಕೊಡಿ, ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಹಾಗೆಯೇ ಇದನ್ನು ಮಾಡೋದು ಕೂಡ ತುಂಬಾ ಸುಲಭ ವೀಕ್ಷಕರೇ. ಹಾಗಿದ್ರೆ ಬನ್ನಿ, ನಮ್ಮ ಮನೆಯಲ್ಲಿರುವ ಪದಾರ್ಥಗಳೊಂದಿಗೆ ಇದನ್ನು ಈಸಿಯಾಗಿ ಹೇಗೆ ಮಾಡೋದು, ಹಾಗೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ನೋಡ್ಕೊಂಡು ಬರೋಣ. ಇದೇ ಮೊದಲೇ ಸಾರಿ ನೀವೇನಾದರೂ ಡ್ರೈವ್ ಇನ್ ಕಿಚನ್ಗೆ ಭೇಟಿ ನೀಡಿದರೆ ದಯವಿಟ್ಟು ಮರಿಬೇಡಿ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಮಾಡಿದ್ರೆ ಡ್ರೈವ್ ಇನ್ ಕಿಚನಲ್ಲಿ ಅಪ್ಲೋಡ್ ಆಗೋ ಪ್ರತಿಯೊಂದು ವಿಡಿಯೋ ಮೊದಲೇ ನೋಟಿಫಿಕೇಷನು ನಿಮಗೆ ಬರುತ್ತೆ. ವೀಕ್ಷಕರೇ, ನಾನಿಲ್ಲಿ ಮೊದಲಾಗಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕದಾಗಿ, ಹಾಗೆ ಒಂದು 2 ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ರುಚಿಗೆ ಘಮಕ್ಕೆ ಕೊತ್ತಂಬರಿ, ಹಾಗೆ ಒಂದು ಟೊಮೊಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಕ್ಯಾರೆಟು ವೀಕ್ಷಕರೇ ತೊಳೆದು ಚೆನ್ನಾಗಿ ಈ ಥರ ತುರಿದಿಟ್ಕೊಳ್ಳಿ, ಸಾಕಾಗುತ್ತೆ. ನೀವು ನಿಮ್ಮ ಕ್ವಾಂಟಿಟಿನ ನೋಡಿಕೊಂಡು ಮಂಡಕ್ಕಿನ ತೊಗೊಳ್ಳಿ. ಕೆಲವರು ಪುರಿ ಅಂತ ಹೇಳ್ತಾರೆ. ಹಾಗೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ತೊಗೊಂಡ್ರೆ. ನೋಡಿ, ಈಗ ನಾನು ಫೈನಲಾಗಿ ಒಂದು ಪಾತ್ರೆಗೆ ಈ ಮಂಡಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ವೀಕ್ಷಕರೇ ಮರಿಬೇಡಿ, ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ನನ್ನ ಕ್ವಾಂಟಿಟಿಗೆ ಒಂದು 2 ಜನಕ್ಕೆ ಆಗೋಷ್ಟು ಮಂಡಕ್ಕಿನ ತೊಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ವೀಕ್ಷಕರೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ತೊಗೊಂಡಿದ್ದೆ, ತುಂಬ ಟೇಸ್ಟ್ ಇರುತ್ತೆ. ಇದನ್ನು ಹಾಕಿದರೆ ಮಿಸ್ ಮಾಡಬೇಡಿ, ಹಾಕ್ಕೊಳ್ಳಿ. ಹುಳಿಗೋಸ್ಕರ ಒಂದು ಟೊಮೊಟೊ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ಸ್ವಲ್ಪ ಘಮಕ್ಕೆ ಮತ್ತು ರುಚಿಗೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ವೀಕ್ಷಕರೇ ಇದು ತುಂಬ ಟೇಸ್ಟ್ ಇರುತ್ತೆ, ಇದನ್ನು ಹಾಕಲೇಬೇಕು, ಮಿಸ್ ಮಾಡಬೇಡಿ. ನೋಡಿ, ಕೊನೆಯದಾಗಿ ಇದನ್ನು ತರಕಾರಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ಎಲ್ಲ. ಯಾವುದೂ ಉಪ್ಪು ಏನು ಹಾಕ್ಕೊಳ್ಳೋ ಅಂಥದ್ದಿಲ್ಲ, ಮಸಾಲೆನೂ ಏನು ಬಳಸೋ ಅಂಥದ್ದಿಲ್ಲ. ಸ್ಟವ್ ಹಚ್ಚದೇ ಆರಾಮಾಗಿ ವೀಕ್ಷಕರೇ ಈ ಥರ ಸ್ನ್ಯಾಕ್ಸನ್ನ ಮಾಡ್ಕೊಬೋದು. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಮಿಸ್ ಮಾಡ್ದೇ ಮಾಡ್ಕೊಳ್ಳಿ. ಈಗ ಫೈನಲಾಗಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಲೇಬೇಕು ವೀಕ್ಷಕರೇ, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು, ಇನ್ನು ಜಾಸ್ತಿ ಬೇಡ. ಸ್ವಲ್ಪ ಖಾರದ ಪುಡಿ, ಇದು ಕಲರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ ಪುಡಿನ ಹಾಕ್ಕೊಳ್ಳಿ, ಸಾಕಾಗುತ್ತೆ ಇಷ್ಟ ಆದರೆ. ಇನ್ನೇನು ಬೇರೆ ಮಸಾಲೆ ಪದಾರ್ಥ ಬೇಡ. ನಿಮಗಿನ್ನೇನಾದರೂ ಸ್ವೀಟ್ ಥರ ಬೇಕು ಅಂದರೆ ಸ್ವಲ್ಪ ಶುಗರನ್ನ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಸ್ಪೈಸಿಯಾಗಿರಬೇಕಲ್ವ, ಹಾಗಾಗಿ ಶುಗರ್ ನಾನು ಇಲ್ಲಿ ಹಾಕ್ತಾಯಿಲ್ಲ. ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ವೀಕ್ಷಕರೇ, ಇದೇ ಥರನೇ ಮಾಡ್ಕೊಳ್ಳಿ. ಈಗ ಫೈನಲಾಗಿ ವೀಕ್ಷಕರೇ ಈ ಬೇಲ್ಪುರಿ ಮಂಡಕ್ಕಿ ರೆಡಿ ಆಯಿತು. ಇದನ್ನು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ವೀಕ್ಷಕರೇ, ಖಂಡಿತವಾಗ್ಲೂ ನೋಡಿದ್ರೆ ಹೀಗೆ ತಿನ್ಬೇಕನ್ಸುತ್ತೆ. ನೀವು ಕೂಡ ಮಿಸ್ ಮಾಡ್ದೇ ಒಂದು ಸರಿ ಈ ಥರ ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ, ಹೇಗಿತ್ತಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನಾನು ನಿಮಗೋಸ್ಕರ ಅತಿ ಹೆಚ್ಚಿನ ರೆಸಿಪಿಗಳನ್ನು ಡ್ರೈವ್ ಇನ್ ಕಿಚನಲ್ಲಿ ಅಪ್ಲೋಡ್ ಮಾಡ್ತೇನೆ. ಅದಕ್ಕೆ ನಿಮ್ಮ ಸಹಕಾರ ಸಪೋರ್ಟು ತುಂಬಾ ಮುಖ್ಯ. ವೀಕ್ಷಕರೇ, ಇನ್ನೂ ನೀವೇನಾದರೂ ಡ್ರೈವ್ ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಮಾಡಿದ್ರೆ ಡ್ರೈವ್ ಇನ್ ಕಿಚನಲ್ಲಿ ಅಪ್ಲೋಡ್ ಆಗೋ ಪ್ರತಿಯೊಂದು ವಿಡಿಯೋನು ಮೊದಲನೇ ನೋಟಿಫಿಕೇಷನು ನಿಮಗೆ ಬರುತ್ತೆ. ಹಾಗೆ ಮೊದಲೇ ಚಂದಾದಾರರು ನೀವು ಆಗ್ತೀರ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವ್ ಇನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಧನ್ಯವಾದ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.